ಸರೋವರ ಕ್ಷೇತ್ರ ಎಂದೇ ಹೆಸರಾದ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯವು ಅಚ್ಚರಿಯ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಕಾಸರಗೋಡು ಶ್ರೀ ಅನಂತಪುರ ದೇವಸ್ಥಾನವು ಮೊಸಳೆಯಿಂದಲೇ ಪ್ರಸಿದ್ಧ. ಆದರೆ ಇಲ್ಲಿ 75 ವರ್ಷಗಳಿಂದ ಇದ್ದ ಬಬಿಯಾ ಎಂಬ ಸಸ್ಯಾಹಾರಿ ಮೊಸಳೆ 1 ವರ್ಷಗಳ ಹಿಂದೆ ಮೃತಪಟ್ಟಿತ್ತು. ಆ ಬಳಿಕ ಇಲ್ಲಿ ಯಾವ ಮೊಸಳೆಯೂ ಇರಲಿಲ್ಲ. ಆದರೆ ಈಗ ಏಕಾಏಕಿ ಮರಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿದೆ. ವಾರದ ಹಿಂದೆ ಕಾಸರಗೋಡಿನ ಕುಟುಂಬವೊಂದು ಅನಂತಪುರ ದೇವಸ್ಥಾನಕ್ಕೆ ಬಂದಿದ್ರು. ಈ ವೇಳೆ ಅವರಿಗೆ ಮರಿ ಮೊಸಳೆಯೊಂದು ದರ್ಶನ ನೀಡಿದೆ. ತಕ್ಷಣ ಅವರು ಅದನ್ನ ಮೊಬೈಲ್ನಲ್ಲಿ ಚಿತ್ರಿಸಿ ಕ್ಷೇತ್ರದ ಸಂಬಂಧಪಟ್ಟವರಿಗೆ ತಿಳಿಸಿದ್ದಾರೆ. ಆದರೆ ಕ್ಷೇತ್ರದ ಸಿಬ್ಬಂದಿಗಳಿಗೂ ಭಕ್ತರಿಗೂ ಅದು ದರ್ಶನ ನೀಡಿರಲೇ ಇಲ್ಲ. ಹಾಗಾಗಿ ಮೊಸಳೆ ಇರುವುದು ಹೌದೇ ಎನ್ನುವುದು ನಂಬಲಾರದ ಸತ್ಯವಾಗಿತ್ತು. ಆದ್ದರಿಂದ ಆ ಮೊಸಳೆಯನ್ನ ಮೊದಲ ಬಾರಿಗೆ ಕಂಡ ಕುಟುಂಬ ಮತ್ತೆ ಅನಂತಪುರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಪವಿತ್ರವಾದಂತಹ ಬಬಿಯಾ ಕಳೆದ 1 ವರ್ಷದ 1 ತಿಂಗಳು ಮೊದಲು ದೇವರ ಪಾದ ಸೇರಿತ್ತು. ಈ ದಿವಸ ಬಬಿಯಾ ಇದ್ದಂತಹ ಅದೇ ಜಾಗದಲ್ಲಿ ಮತ್ತೊಂದು ದೇವರ ಪ್ರತ್ಯಕ್ಷ ದೇವರೆಂಬ ನೆಲೆಯಲ್ಲಿ ಮತ್ತೊಂದು ಮೊಸಳೆ ಪ್ರತ್ಯಕ್ಷವಾಗಿದೆ. ವಿಚಿತ್ರವೆಂದರೆ 2ನೇ ಬಾರಿಗೂ ಅದೇ ಕುಟುಂಬಕ್ಕೆ ಮರಿ ಮೊಸಳೆ ದರ್ಶನ ನೀಡಿದೆ. ಜೊತೆಗೆ ಕ್ಷೇತ್ರದ ಅರ್ಚಕ ಪರಿವಾರಕ್ಕೆಲ್ಲ ಮೊಸಳೆ ಮರಿ ಸ್ಪಷ್ಟವಾಗಿ ಕಾಣಿಸಿದೆ. ಇದರೊಂದಿಗೆ 75 ವರ್ಷಗಳ ಕಾಲ ನಿರುಪದ್ರವಿಯಾಗಿ ಬದುಕಿದ್ದ ಬಬಿಯನ ಜಾಗಕ್ಕೆ ಮತ್ತೊಂದು ಮರಿ ಮೊಸಳೆ ತಾನಾಗಿಯೇ ಬಂದಂತಾಗಿದೆ. ಬಬಿಯಾ ಮೊಸಳೆಗಿಂತ ಮೊದಲು ಈ ಕೆರೆಯಲ್ಲಿದ್ದ ಮೊಸಳೆಯನ್ನು ಬ್ರಿಟಿಷರು ಗುಂಡಿಟ್ಟು ಕೊಂದಿದ್ದರಂತೆ. ಆ ಬಳಿಕ ತಾನಾಗಿಯೇ ಮತ್ತೊಂದು ಮೊಸಳೆ ಇಲ್ಲಿ ಪ್ರತ್ಯಕ್ಷಗೊಂಡಿತ್ತು. ಆ ಮೊಸಳೆಯೇ ವರ್ಷಗಳ ಹಿಂದೆ ಅಗಲಿದ ಬಬಿಯಾ. ಅದಾಗಿ ವರ್ಷವೊಂದು ಪೂರೈಸಿದಾಗಲೇ ಮರಿ ಮೊಸಳೆ ಗೋಚರವಾಗಿ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡಿದೆ.